ಇನ್ನು ಈಶ್ವರಪ್ಪರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಯಡಿಯೂರಪ್ಪ ಬಣ ಶುರು ಮಾಡಿರುವ ಸಹಿ ಸಂಗ್ರಹ ಅಭಿಯಾನಕ್ಕೆ ಹಿರಿಯ ಸಂಸದರು, ಶಾಸಕರು, ಎಂಎಲ್ಸಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಬಿಜೆಪಿ ನಾಯಕರಾದ ಆರ್ ಅಶೋಕ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ತಿಪ್ಪೇಸ್ವಾಮಿ ಸೇರಿದಂತೆ ಕರಾವಳಿ, ಉತ್ತರ ಕರ್ನಾಟಕ ಭಾಗದ ಶಾಸಕರು ನಿರ್ಧರಿಸಿದ್ದಾರೆ. ದೊಡ್ಡವರ ಗಲಾಟೆಯಲ್ಲಿ ಚಿಕ್ಕವರು ಹೋಗೋದು ಬೇಡ ಅಂತ ಅಭಿಪ್ರಾಯ ಪಟ್ಟಿರೋ ನಾಯಕರು ಪಕ್ಷದ ವರಿಷ್ಠರೇ ಇದನ್ನ ಸರಿಪಡಿಸಲಿ ಅನ್ನೋ ನಿಲುವಿಗೆ ಬಂದಿದ್ದಾರೆ. ಸಹಿ ಸಂಗ್ರಹ ಅಭಿಯಾನ ಯಾರು ಮಾಡಿದ್ರೂ ತಪ್ಪು, ಯಾವ ಬಣದಿಂದ ಮಾಡಿದ್ರೂ ತಪ್ಪು ಅನ್ನೋ ನಿಲುವು ಈ ಹಿರಿಯ ನಾಯಕರದ್ದಾಗಿದೆ. ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದ ಈ ಹಿರಿಯ ಸಂಸದರು, ಶಾಸಕರು ಹಾಗೆ ಎಂಎಲ್ಸಿಗಳು ಪಕ್ಷದ ಪರ ಕೆಲಸ ಮಾಡೋಕೆ ನಿರ್ಧರಿಸಿದ್ದಾರೆ. ಮತ್ತೊಂದು ಕಡೆ ಯಡಿಯೂರಪ್ಪರ ಬಣದ ನಾಯಕರು ಕೆಎಸ್ ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಹಿ ಸಂಗ್ರಹ ಮಾಡ್ತಿದ್ದು ಅಮಿತ್ ಶಾಗೆ ದೂರು ನೀಡೋಕೆ ಸಿದ್ಧತೆ ನಡೆಸಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಸಹಿ ಸಂಗ್ರಹದ ಬಗ್ಗೆ ಮಾತನಾಡಿದ ಈಶ್ವರಪ್ಪ, ಸಹಿ ಸಂಗ್ರಹ ನಮ್ಮ ವ್ಯವಸ್ಥೆಯೇ ಅಲ್ಲ, ಯಾರದೇ ಪರವಾಗ್ಲಿ ವಿರುದ್ಧವಾಗ್ಲಿ ಸಹಿ ಸಂಗ್ರಹ ಅಶಿಸ್ತು ಕ್ರಮ, ಆದ್ರಿಂದ ಏನೂ ಪ್ರಯೋಜನವಿಲ್ಲ. ಸಹಿ ಸಂಗ್ರಹ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಾನು ಅಮಿತ್ ಶಾ ಅವರ ಬಳಿಗೆ ಕೇಳ್ಕೊಳ್ತೀನಿ ಅಂತ ಟಾಂಗ್ ನೀಡಿದ್ದಾರೆ. ಇನ್ನು ಸಹಿ ಸಂಗ್ರಹ ಪ್ರಕ್ರಿಯೆ ಬಗ್ಗೆ ಈಶ್ವರಪ್ಪ ಏನ್ ಹೇಳಿದ್ರು ನೋಡೋಣ ಬನ್ನಿ. ಸಹಿ ಸಂಗ್ರಹ ನಮ್ಮ ವ್ಯವಸ್ಥೆನೇ ಇಲ್ಲ. ಯಾರದೇ ಪರ ಆಗಲಿ ಯಾರದೇ ವಿರುದ್ಧ ಆಗಲಿ ಇದು ಅಶಿಸ್ತು. ಹಾಗಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಗಲಾಟೆ ಮಾಡಿದೋ ವ್ಯಕ್ತಿಗಳ ಬಗ್ಗೆ, ಸಹಿ ಸಂಗ್ರಹ ಮಾಡಿ ಅದಕ್ಕೆ ಪ್ರೇರಣೆ ಕೊಡ್ತಾರಂಥ ವ್ಯಕ್ತಿಗಳ ಬಗ್ಗೆ ತಾವು ಗಮನಿಸಿ ಅದ್ರ ಬಗ್ಗೆನೂ ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಮುರಳೀಧರ್ ರಾವ್ ಅವರಿಗೆ ನಿನ್ನೆ ನಾನು ಫೋನ್ ಮಾಡಿದ್ದೆ, ನನ್ನ ಗಮನಕ್ಕೆ ಬಂತು ಕೆಲವು ಸಹಿ ಸಂಗ್ರಹ ಮಾಡ್ತಿದ್ದಾರೆ ಅಂತ. ಸಹಿ ಸಂಗ್ರಹಕ್ಕೆ ಏನು ಬೆಲೆ ಇಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ನಮ್ಮ ಮುರಳೀಧರ್ ರಾವ್ ಹೇಳಿದರು. ಆದರೆ ಸಹಿ ಸಂಗ್ರಹಕ್ಕೆ ಏನು ಬೆಲೆ ಇಲ್ಲ ಅನ್ನೋದು ನನಗೆ ಗೊತ್ತು, ನಮ್ಮ ವ್ಯವಸ್ಥೆನೂ ಅದಲ್ಲ. ಆದರೆ ಇಡೀ ರಾಜ್ಯದಲ್ಲಿ ಸುದ್ದಿ, ಪತ್ರಿಕೆ, ಟಿ ವಿನಲ್ಲಿ ಸಹಿ ಸಂಗ್ರಹ ಸಹಿ ಸಂಗ್ರಹ ಸಹಿ ಸಂಗ್ರಹ ಸಹಿ ಸಂಗ್ರಹವೇ ಅಶಿಸ್ತು. ಅದಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ಅಶಿಸ್ತು ಮಾಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ಅವ್ರ ಬಗ್ಗೆ ಕ್ರಮ ತಗೋಬೇಕು.